ಕವಿತಾ ಮದ್ವೆ 2 ದಿನದ ಹಿಂದೆನೆ ಆನಂದ್ ಜೊತೆ ಆಗಿತ್ತು. ಕವಿತಾ ಅತ್ತೆ ಮನೆಗ್ ಬರ್ತಿದ್ದ ಹಾಗೆ ಬೇರೆ ಅತ್ತೆಯ ತರನೇ ಅವಳ ಅತ್ತೆ ರಮಾ ಮತ್ತು ನಾದ್ನಿ ಮೋನಿಕಾ ಕೂಡ ನೆಂಟ್ರ ಮುಂದೆ ಅವಳನ್ನ ತುಂಬಾ ಜೋರಾಗೆ ಸ್ವಾಗತ ಮಾಡ್ಕೋತಾರೆ. ಆಗ ಅತ್ಗೆ ಸೊಸೆ ಮನೆಯಿಂದ ತಂದಿರೋ ವಸ್ತುಗಳನ್ನ ತೋರ್ಸಿ, ನಾವಂತೂ ನಾಳೆ ಹೊರಟೋಗ್ತೀವಿ, ಅವಳು ತವ್ರ ಮನೆಯಿಂದ ಏನೇನ್ ತಂದಿದ್ದಾಳೆ ಅಂತ ನಾವು ನೋಡ್ತೀವಲ್ಲ. ಅರೆ, ಮದ್ವೆ ಅಂತೂ ತುಂಬಾ ಜೋರಾಗಿ ಮಾಡ್ಕೊಟ್ರು. ಏನ್ ಊಟ, ಏನ್ ಅರೇಂಜ್ಮೆಂಟು, ಎಲ್ರೂ ತುಂಬಾ ಖುಷಿಯಾಗಿದ್ರು. ಹಾ, ಅದಂತೂ ಸತ್ಯನೇ. ನಾವ್ ಹೆಣ್ಮಕ್ಳು ರೆಡಿ ಆಗೋದಿಕ್ಕೆ ಬ್ಯೂಟಿಷಿಯನ್ ಕೂಡ ವ್ಯವಸ್ಥೆ ಮಾಡಿದ್ರು. ನಾನಂತೂ ನನ್ನ ಹೇರ್ ಸ್ಟೈಲ್ನ ಅವ್ರ ಹತ್ರನೇ ಮಾಡಿಸ್ಕೊಂಡೆ. ಮೋನಿಕಾ, ಸೊಸೆ ತಂದಿರೋ 3 ಸೂಟ್ ಕೇಸನ್ನು ತಗೊಂಡ್ ಬಂದಿಲ್ಲಿಡಮ್ಮ. ಕವಿತಾ ರೂಮಲ್ಲಿ ಕೂತ್ಕೊಂಡು ಇವ್ರ ಮಾತನ್ನೆಲ್ಲ ಕೇಳಿಸ್ಕೊತಾ ಇದ್ಲು. ಅವಳು ಎದೆ ಬಡಿತಾ ಜೋರಾಗಿ ಹೊಡ್ಕೋತಾ ಇತ್ತು. 2 ದಿನದ ಹಿಂದೆ ತಾನೇ ಮದ್ವೆ ಆಗಿತ್ತು. ಆನಂದನ ಸರಿಯಾಗಿ ಮಾತಾಡ್ಸೋ ಅವಕಾಶ ಕೂಡ ಸಿಕ್ಕಿರ್ಲಿಲ್ಲ. ತಗೊಳಕ್ಕ, ನೀನೇ ಓಪನ್ ಮಾಡ ಸೂಟ್ ಕೇಸನ್ನ. ಇದೇನತ್ಗೆ, ನಿನ್ ಸೊಸೆ ಸೂಟ್ ಕೇಸಲ್ಲಿ 5 ಸೀರೆ ಇದೆ ಅಷ್ಟೇ. ಅದು ಎಂಥ ಬಣ್ಣ ಇದೆ ನೋಡು ಸೀರೆದು. ಆದ್ರೆ ಅದ್ರ ತುಂಬಾ ಬರೀ ಸಲ್ವಾರ್ ಕಮೀಸೇ ಇದೆ ನೋಡು. ಅಯ್ಯೋ ದೇವ್ರೆ, 10 ದಿನದಲ್ಲಿ ಆಫೀಸ್ಗೆ ಹೋಗ್ಬೇಕು. ಈ 10 ಗಜದ ಸೀರೆನ ಹೇಗ್ ಹೊತ್ಕೊಂಡ್ ತಿರುಗ್ಲಿ ನಾನು. ಇನ್ನೊಂದ್ ಸೂಟ್ ಕೇಸನ್ನ ಓಪನ್ ಮಾಡ್ತಾರೆ. ಇದೇನತ್ಗೆ, ಈ ಸೂಟ್ ಕೇಸಲ್ಲಿ ಇಂಥ ಸೀರೆಗಳಿವೆ? ಕೆಲಸದವ್ರಿಗೋಸ್ಕರ ಏನಾದ್ರೂ ಕಳ್ಸಿದಾರ ಅವರು? 3ನೇದನ್ನ ಓಪನ್ ಮಾಡಿ ನೋಡಮ್ಮ. 3ನೇ ಸೂಟ್ ಕೇಸಲ್ಲಿ ಬೆಡ್ಶೀಟು, ದಿಂಬಿನ ಕವರು ಮತ್ತೆ ಟೇಬಲ್ ಕ್ಲಾತ್ ಇತ್ತು. ಅದ್ರಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಷ್ಟೇ ಅವ್ರು ನಮಗ್ ಕಳ್ಸಿರೋದು? ಇಷ್ಟೇನಾ ಅವ್ರು ನಿಮಗ್ ಕಳ್ಸಿರೋದು? ಮತ್ತೆ ಒಡವೆಗಳನ್ನ ಅವಳು ಮೈ ಮೇಲೆ ಹಾಕೊಂಡ್ ಬಂದಿದ್ದಾಳಲ್ಲ. ಅದ್ಕೆ ನೀನು ಸೀರೆ ಒಡವೆಗಳನ್ನ ಕೊಟ್ಟಿರ್ಬೇಕಲ್ವಾ? ಇಲ್ಲ, ನಮ್ ಹತ್ರ ಅಂಥದ್ದೆಲ್ಲ ಎಲ್ಲಿದೆ. ಎಷ್ಟಿತ್ತು, ಮಕ್ಕಳನ್ನ ಓದ್ಸೋದಿಕ್ಕೆ ಎಲ್ಲ ಖರ್ಚಾಗೋಯ್ತು. ಹೋಗ್ಲಿ ಬಿಡಿ ಅತ್ತಿಗೆ, ಕೆಲ್ಸ ಮಾಡೋ ಸೊಸೆ ಸಿಕ್ಕಿದಾಳೆ, ಎಲ್ಲ ಸರಿ ಹೋಗುತ್ತೆ. ಹೆಂಗಸ್ರು ಪಂಚಾಯ್ತಿ ಮುಗ್ಯತ್ತೆ. ಎಲ್ರೂ ಕವಿತಾ ರೂಮ್ಗೆ ಹೋಗೋದಿಕ್ಕೆ ಅಂತ ಮುಂದಾಗ್ತಾರೆ. ಅವ್ರು ಬರೋದನ್ನ ನೋಡಿ ಹೆದರ್ಕೊಂಡ್ಬಿಟ್ಟಿರ್ತಾಳೆ. ಪ್ರತಿಯೊಂದು ಹೆಂಗಸು ಒಬ್ಬೊಬ್ರಾಗೆ ಅವಳು ಹಾಕೊಂಡಿರೋ ಒಡವೆಗಳನ್ನ ನೋಡ್ತಾ ಇರ್ತಾರೆ. ಆ ಬಳೆ ನೋಡು ಎಷ್ಟು ಹಗುರವಾಗಿದೆ. ಕತ್ತಲ್ಲಿರೋ ಚೈನು 2 ತೊಲನೂ ಇಲ್ಲ ಅನ್ಸತ್ತೆ. ಕಿವಿಲಿರೋ ಜುಮ್ಕೆನೂ ಅಷ್ಟು ದೊಡ್ಡದೇನೂ ಅಲ್ಲ. ನೀನು ಬೀಗ್ರು ತುಂಬಾ ಕಂಜೂಸು ಅನ್ಸತ್ತೆ ಅತ್ತಿಗೆ. ಎಲ್ರೂ ಈ ಆಳಿಸ್ಕೊಂಡು ನಗೋಕ್ ಶುರು ಮಾಡ್ತಾರೆ. ಕವಿತಾಗ್ ಮಾತ್ರ ದುಃಖ ಜಾಸ್ತಿ ಆಗತ್ತೆ. ಅವಳ ಕಣ್ಣಲ್ಲಿ ದುಃಖದ ಕಣ್ಣೀರು ಸುರಿಯೋಕ್ ಶುರುವಾಗತ್ತೆ. ಇಷ್ಟೆಲ್ಲ ಆದ್ಮೇಲೆ ಎಲ್ರೂ ಅಲ್ಲಿಂದ ಹೊರಟೋಗ್ತಾರೆ. ರಾತ್ರಿ ಆನಂದ್ ರೂಮಿಗೆ ಬಂದಾಗ, ಕವಿತಾ, ಎಲ್ಲ ಅತಿಥಿಗಳು ಹೋದ್ರು, ಸ್ವಲ್ಪ ಹೋಗಿ ವಿಶ್ರಾಂತಿ ತಗೋ. ನೀನ್ ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ? ಆನಂದ್ ಜೊತೆ ಮಾತಾಡ್ತಾ ರಾತ್ರಿ ಯಾವಾಗ ಕಳೀತೋ ಗೊತ್ತೇ ಆಗ್ಲಿಲ್ಲ. ಮಾರನೇ ಬೆಳಿಗ್ಗೆ ಮೋನಿಕಾ ಅವ್ರನ್ನ ಕರೆಯೋದಿಕ್ಕೆ ಅಂತ ಬಾಗಿಲ್ ತಟ್ತಾಳೆ. ಅಣ್ಣ, ಬಾ ತಿಂಡಿ ತಿನ್ನೋಕೆ. ಕವಿತಾ ಮನ್ಸಲ್ಲಿದ್ದಂತ ಭಯ ಆನಂದ್ನ ಭೇಟಿ ಮಾಡಿ ಕಮ್ಮಿ ಆಗಿತ್ತು. ಸ್ವಲ್ಪ ಹೊತ್ತಲ್ಲೇ ಅವಳು ಹೊರಗಡೆ ಬರ್ತಾಳೆ. ಹೋಗಿ ಅತ್ತೆ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ನೋಡು ಸೊಸೆ, ಇವಾಗ್ಲೇ ಹೇಳ್ಬಿಡ್ತೀನಿ, ಆಫೀಸಿಗೆ ಹೋಗ್ಬೇಕು ಅಂತಿದ್ರೆ ಬೆಳಿಗ್ಗೆ ಬೇಗ ಹೇಳೋದನ್ನ ಕಲಿ. ಬೆಳಿಗ್ಗೆನೆ ಎದ್ದು ಮನೆ ಕೆಲ್ಸ ತಿಂಡಿ ಮಾಡಕ್ಕೆ ನನ್ನಿಂದ ಆಗಲ್ಲ ಅಮ್ಮ, ಅರ್ಥ ಆಯ್ತಾ? ಇವತ್ತು ಮೊದಲನೇ ದಿನ, ಹಾಗಾಗಿ ಸುಮ್ನೆ ಬಿಟ್ಟಿದ್ದೀನಿ. ಆಯ್ತು ಅತ್ತೆ, ನಾಳೆಯಿಂದ ನಾನೇ ನೋಡ್ಕೋತೀನಿ. ಅಮ್ಮ, ನಾಷ್ಟ ರೆಡಿ ಆಗಿಲ್ವಾ? ನೆನ್ನೆದ್ ಸ್ವಲ್ಪ ಉಳ್ದಿತ್ತಪ್ಪ, ಹಾಗಾಗಿ ತಿಂಡಿ ಮಾಡಿಲ್ಲ. ಅದು ಏನಂದ್ರೆ, ಎಲ್ಲಿ ಏನಿಟ್ಟಿದ್ದೀರಾ ಅಂತ ಹೇಳಿದ್ರೆ ಸಾಕು ಅತ್ತೆ. ಬಾ, ನಾನ್ ತೋರಿಸ್ತೀನಿ. ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಅವಳೆ ಮಾಡ್ತಾಳೆ ಬಿಡು. ಲಸ್ಸಿ ಮಾಡೋದು ಅಂತ ದೊಡ್ಡ ಕಷ್ಟ ಏನೂ ಅಲ್ಲ. ನಾನು ಇವಾಗ್ಲೇ ಮಾಡ್ತೀನಿ. ಅವಳು ಅಡ್ಗೆ ಮನೆಗೆ ಹೋಗಿ ಮೊಸರನ್ನ ಮಿಕ್ಸಿಗೆ ಹಾಕ್ತಾಳೆ. ಆದ್ರೆ ಬಟನ್ ಒತ್ತುತ್ತಿದ್ದ ಹಾಗೆ ಎಲ್ಲ ಮೊಸರು ಹೊರಗಡೆ ಬರತ್ತೆ. ರಮ್ಮ ಓಡ್ಕೊಂಡಲ್ಲಿಗೆ ಬರ್ತಾಳೆ. ಅಯ್ಯೋ, ಇವಳಿಗೆ ಮಿಕ್ಸಿ ಹಾಕೋದ್ ಕೂಡ ಹೇಗೆ ಅಂತ ಗೊತ್ತಿಲ್ಲ. ಅಷ್ಟನ್ನ ಹೇಳಿ ಅಡ್ಗೆ ಮನೇಲಿ ಬಿದ್ದಿರೋ ಮೊಸರನ್ನ ಕ್ಲೀನ್ ಮಾಡೋಕ್ ಶುರು ಮಾಡ್ತಾರೆ. ಅತ್ತೆ, ನೀವ್ ಕೂತ್ಕೊಳ್ಳಿ, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಕವಿತಾ ಲಸ್ಸಿ ಮಾಡಿ ತಗೊಂಡ್ ಬರ್ತಾಳೆ. ಸೊಸೆ, ನಿನ್ ಸೂಟ್ ಕೇಸಲ್ಲಿ ಬರೀ 5 ಸೀರೆಗಳಿರೋದು. ಮನೇಲಿ ಏನ ಹಾಕೋತ್ಯಾ? ಏನ್ ಯೋಚನೆ ಮಾಡಿ ನಿಮ್ಮಮ್ಮ ನಿನ್ಗೆ ಸೀರೆಗಳನ್ನ ಕೊಟ್ಟಿಲ್ಲ? ನೀನೇನ್ ಅನ್ಕೊಂಡಿದ್ಯಾ, ಮನೆಗ್ ಬರ್ತಿದ್ ಹಾಗೆ ಬೇರೆ ಮನೆ ಮಾಡ್ಬೇಕು ಅಂತಾನಾ? ಕವಿತಾ ಏನೋ ಹೇಳೋಕ್ ಮುಂಚೆನೆ, ಅಮ್ಮ ಯಾಕೆ ಏನೇನೋ ಹೇಳ್ತಿದ್ದೀರಾ? ಅಯ್ಯೋ, ಅವಳು ಅನ್ಕೊಂಡಿರ್ಬೋದು ಆಫೀಸ್ಗೆ ಸೂಟ್ ಹಾಕೊಂಡು ಹೋಗ್ತಾರೆ ಅಂತ, ಅದಕ್ಕೆ ಕೊಟ್ಟಿರೋದಿಲ್ಲ. ವಾ, ಏನಪ್ಪಾ, 3 ದಿನದಲ್ಲಿ ನಿನ್ ಹೆಂಡತಿ ನಿನ್ನವಳಾಗ್ಬಿಟ್ಲು, ಅಮ್ಮ ಬೇರೆಯವಳಾಗ್ಬಿಟ್ಲಾ? ರಮಾ ಅಳೋದನ್ನ ನೋಡಿ, ಅಮ್ಮ, ನನ್ ಮಾತಿನ ಅರ್ಥ ಅದಲ್ಲ. ಕವಿತಾ ತನ್ನ ರೂಮ್ ಒಳಗಡೆ ಹೋಗ್ತಾಳೆ. ಆಗಲ್ಲಿಗೆ ಆನಂದ್ ಬರ್ತಾನೆ. ನೋಡ್ ಕವಿತಾ, ಅಮ್ಮ ಹೀಗೆ ಮಾತಾಡೋದು, ನೀನು ಬೇಜಾರ್ ಮಾಡ್ಕೋಬೇಡ. ನೀನೀಗ ತಾನೇ ಹೊಸದಾಗಿ ಬಂದಿದ್ಯಾ, ಅದಕ್ಕೆ ನಿನಗೆ ಸ್ವಲ್ಪ ಬೇಜಾರಾಗ್ಬೋದು.
ನೀವ್ ಅವರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಯಾವತ್ತೂ ಮಾಡಿಲ್ವಾ? ಓ, ನನಗವ್ರ ದುಃಖ ಅರ್ಥ ಆಗತ್ತೆ. ನಮ್ಮಪ್ಪ ಪೇಟೆಯಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮ ಅಜ್ಜಿ ನಮ್ಮಮ್ಮನ್ನ ಅವ್ರ ಜೊತೆ ಹೋಗೋದಕ್ ಬಿಟ್ಟಿಲ್ಲ. ಅವ್ರು ಹೇಳ್ತಿದ್ರು ಅಮ್ಮ ಏನಾದ್ರೂ ಅಪ್ಪನ ಜೊತೆ ಇದ್ರೆ ದುಡ್ಡನ್ನ ಕಳ್ಸೋದಕ್ಕೆ ಬಿಡೋದಿಲ್ಲ ಅಂತ. ಅದಕ್ಕೆ ಅಮ್ಮ ಹೊರಟಾಗ್ಬಿಟ್ರು. ಅಜ್ಜಿ ಸತ್ತಾದ್ಮೇಲೆ ಅಪ್ಪ ನಮ್ಮನ್ನ ಪೇಟೆಗೆ ಕರ್ಕೊಂಬಂದ್ರು. ನಾನು ಚಿಕ್ಕವನಿದ್ದಾಗ್ಲೇ ಅಪ್ಪನೂ ತೀರ್ಕೊಂಡ್ರು. ಅದಕ್ಕೆ ಅಮ್ಮನ ಸ್ವಭಾವ ಈಗಾಗೋಯ್ತು. ಇವತ್ತಿಗೆ ಕವಿತಾ ಬಂದು 1 ತಿಂಗಳಾಗಿರತ್ತೆ. ಅವಳು ಆಫೀಸ್ಗೆ ಜಾಯ್ನ್ ಆಗಿರ್ತಾಳೆ. ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅವಳು ಆಫೀಸ್ಗೆ ಹೋಗ್ತಿರ್ತಾಳೆ. ಆದ್ರೆ ಅತ್ತೆ ಮಾತ್ರ ಅವಳನ್ನ ಬೈಯೋದಿಕ್ಕೆ ಪ್ರತಿ ಕ್ಷಣನೂ ಕಾರಣ ಹುಡುಕ್ತಿರ್ತಾರೆ. ಒಂದು ದಿನ ಬೆಳಗ್ಗೆನೆ, ಅತ್ಗೆ ಇವತ್ ನನ್ ಸ್ಕೂಲಲ್ಲಿ ಫಂಕ್ಷನ್ ಇದೆ, ಯಾವ್ದಾದ್ರೂ ಸೀರೆ ಕೊಡ್ತೀರಾ? ಬೀರುಕಿ ಅಲ್ಲೇ ಇದೆ ನೋಡಮ್ಮ, ನಿನಗ್ ಯಾವ್ದಿಷ್ಟ ಆಗತ್ತೋ ಅದನ್ ತಗೋ. ಅತ್ಗೆ ನೀವೆಷ್ಟು ಒಳ್ಳೆಯವರು, ಆದ್ರೂ ಕೂಡ ಅಮ್ಮ ಪ್ರತಿದಿನ ನಿಮಗ್ ಬೈತಾರೆ, ಆದ್ರೂ ನೀವೇನೂ ಹೇಳಲ್ಲ. ಅವರು ದೊಡ್ಡೋರು, ಬೈದ್ರೆ ಏನಾಗತ್ತೆ, ಹೋಗು ನೀನ್ ಸೀರೆ ತಗೋ. ಮೋನಿಕಾ ಒಂದು ಶಿಫಾನ್ ಸ್ಯಾರಿನ, ಸಣ್ಣ ಬಾರ್ಡರ್ ಇರೋ ಅಂತ ಸುಂದರವಾದ ಸ್ಯಾರಿನ ತಗೋತಾಳೆ. ಕವಿತಾ ಆ ಸೀರೆಗ್ ಬೇಕಾಗಿರೋ ಮ್ಯಾಚಿಂಗ್ ಜ್ಯುವೆಲ್ರಿ, ಬಿಂದಿ, ಬಳೆ ಮತ್ತೆ ಸ್ಲಿಪ್ಪರ್ ಎಲ್ಲಾನು ಕೂಡ ತೆಕ್ಕೊಡ್ತಾಳೆ. ಮೋನಿಕಾ ಖುಷಿಯಾಗಿ ಅವಳನ್ನ ಅಪ್ಕೋತಾಳೆ. ಅತ್ಗೆ ನನ್ಗೂ ಮನ್ಸಾಗ್ತಾ ಇದೆ ನಿಮ್ ತರ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ, ಮತ್ತೆ ನಿಮ್ ಥರನೇ ನನ್ ಕಾಲ್ ಮೇಲೆ ನಾನ್ ನಿಂತ್ಕೋಬೇಕು ಅತ್ಗೆ. ಅದು ತುಂಬಾ ಒಳ್ಳೇದಲ್ವಾ ಅಮ್ಮ? ಆವತ್ತು ಕವಿತಾಗೆ ಸಂಬಳ ಬಂದಿತ್ತು. ಕವಿತಾ ಆಫೀಸ್ ಮುಗಿಸ್ಕೊಂಡು ಮನೆಗ್ ಬಂದಾಗ ಅವಳು ಅತ್ತೆಗೆ 10,000 ರೂಪಾಯಿ ಕೊಡ್ತಾಳೆ. ಅತ್ತೆ, ಇನ್ಮೇಲೆ ಮನೆ ಪೂರ್ತಿ ಖರ್ಚು ನಾನೇ ನೋಡ್ಕೋತೀನಿ. ಈ ದುಡ್ಡನ್ನ ನೀವೇ ಇಟ್ಕೊಳ್ಳಿ, ಮತ್ತೆ ಆನಂದ್ ಸಂಬಳನ ನಾವ್ ಹಾಗೆ ಕೂಡ ಹಾಕೋಣ. ಅದರಿಂದ ಮೋನಿಕಾ ಮದ್ವೆನಲ್ಲಿ ಯಾವ್ದೇ ತೊಂದ್ರೆ ಆಗಲ್ಲ ಅತ್ತೆ. 10,000 ರೂಪಾಯಿ ಇಲ್ಲಿವರೆಗೂ ನನ್ ಕೈಯಾರೆ ಮುಟ್ಟು ಕೂಡ ನೋಡಿಲ್ಲಮ್ಮ ಅದನ್ನ. ನೀನ್ ಸತ್ಯ ಹೇಳ್ತಿದ್ಯಾ ಸೊಸೆ? ಹೌದು ಅತ್ತೆ, ಇದು ಮನೆ ಖರ್ಚಿಗೋಸ್ಕರ ಕೊಟ್ಟಿರೋದು. ಮತ್ತೆ ಇದ್ರಲ್ಲಿ 3,000 ರೂಪಾಯಿ ಇದೆ, ನೀವು ನಿಮ್ ಹತ್ರನೇ ಇಟ್ಕೊಳ್ಳಿ. ಮನೆಗೆ ಯಾರಾದ್ರೂ ಬಂದ್ರೆ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಖರ್ಚಾಗ್ಬೇಕಲ್ವಾ? ರಮಾ ಕಣ್ಣಲ್ಲಿ ಗಂಗಾ ಕಾವೇರಿ ಹರಿತಾ ಇರ್ತಾಳೆ. ಸೊಸೆ, ನೀನ್ ಹೊರಗ್ನೋಳಾದ್ರೂ ಕೂಡ. ಅತ್ತೆ, ಇವಾಗ ನಾನು ನಿಮ್ಮಗಳೇ ಅಲ್ವಾ ಅತ್ತೆ? ಗಂಡಸ್ರಿಗೇನ್ ಗೊತ್ತಾಗತ್ತೆ ಹೆಂಗಸ್ರಿಗೆ ಯಾವಾಗ ಎಲ್ಲಿ ಖರ್ಚು ಬರತ್ತೆ ಅಂತ? ಹೆಂಗಸ್ರಿಗೂ ಕೂಡ ಯಾವಾಗ್ಲಾದ್ರೂ ಯಾರಿಗಾದ್ರೂ ಏನಾದ್ರೂ ಕೊಡ್ಬೇಕು ಅನ್ಸತ್ತೆ. ಕೆಲವೊಂದ್ಸಲ ಅಣ್ಣ ತಮ್ಮಂದಿರ್ಗೆ ಏನಾದ್ರೂ ಕೊಡ್ಬೇಕು ಅಂತ ಆಸೆ ಆಗತ್ತೆ, ಆದ್ರೆ ಅವ್ರಿಗೇನು? ಸೊಸೆ, ನಿನ್ಗಿಷ್ಟು ಒಳ್ಳೆ ಗುಣ ಮಾತು ಎಲ್ಲಿಂದ ಕಲ್ತಿಯಮ್ಮ? ಅತ್ತೆ, ಈಗ ನೀವ್ ನನ್ಗೊಂದು ಮಾತು ಕೊಡ್ಬೇಕು. ಹಾ ಸೊಸೆ, ಹೇಳಮ್ಮ. ಅತ್ತೆ, ನಾವು ಮೋನಿಕನ ಇಂಜಿನಿಯರ್ ಓದ್ಸೋಣ. ಅವಳು ತನ್ನ ಕಾಲ್ ಮೇಲೆ ತಾನು ನಿಂತ ಮೇಲೆ ಅವಳಿಗೆ ಮದ್ವೆ ಮಾಡ್ಸೋಣ ಅತ್ತೆ. ಸೊಸೆ, ನನ್ ಕನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ ನನ್ ಮಗನ್ ಹಣೆನಲ್ಲಿ ಸಾಕ್ಷಾತ್ ಲಕ್ಷ್ಮಿ ಬರ್ದಿದೆ ಅಂತ. ಕವಿತಾನ ಗಟ್ಟಿಯಾಗಿ ಅಪ್ಕೋತಾಳೆ. ತನ್ನ ಅತ್ತೆ ಪ್ರೀತಿನ ನೋಡಿ ಕವಿತಾ ಕಣ್ಣಲ್ಲಿ ನೀರ್ ತುಂಬಿಕೊಳ್ಳುತ್ತೆ. ರಮೇಶ್ ಅವನ್ ತಳ್ಳೋ ಗಾಡಿಯಲ್ಲಿ ಕೊತ್ತಂಬರಿ ಸೊಪ್ನ ಇಟ್ಕೊಂಡು ಕೂಗಿ ಮಾರಾಟ ಮಾಡ್ತಾ ಇದ್ದ. ಅರೆ ತಾಜಾ ತಾಜಾ ಸೊಪ್ಪು ತಗೊಳ್ಳಿ. ಬಿಟ್ಟು ಅನ್ನೋ ಒಬ್ಬ ಗ್ರಾಹಕ ರಮೇಶ್ ಹತ್ರ ಬಂದು ಕೇಳ್ತಾನೆ, ಅಣ್ಣ ನನಗೆ 10 ರೂಪಾಯಿ ಕೊತ್ತಂಬರಿ ಸೊಪ್ಪು ಕೊಡಿ. ರಮೇಶ್ ಅವನ ಹತ್ರ 10 ರೂಪಾಯಿನ ಇಸ್ಕೊಂಡು ಕೊತ್ತಂಬರಿ ಸೊಪ್ನ ಅವನಿಗೆ ಕೊಡ್ತಾನೆ. ಅಣ್ಣ 10 ರೂಪಾಯಿಗೆ ಇಷ್ಟೆಷ್ಟು ಕೊತ್ತಂಬರಿ ಸೊಪ್ಪ? ಅಣ್ಣ ಕಾಸ್ಟ್ಲಿ ಆಗಿದೆ ಈಗ. ಅಷ್ಟೊಂದೇನ್ ಕಾಸ್ಟ್ಲಿ ಆಗಿಲ್ಲ. ನೀನ್ ಇದ್ಯಾಕೆ ಹೇಳ್ತಾ ಇಲ್ಲ? ಬೆಲೆ ಜಾಸ್ತಿ ಮಾಡಿ ನೀನು ಗ್ರಾಹಕರನ್ನ ಯಾಮಾರಿಸ್ತಿದ್ಯಾ ಅಂತ. ಅಣ್ಣ ನನ್ನ ಮಾತನ್ನ ನಂಬಿ, ನನಗೆ ಸ್ವತಃ ಈ ಕೊತ್ತಂಬರಿ ಸೊಪ್ಪು ತುಂಬಾ ದುಡ್ಡು ಕೊಟ್ಟು ತಗೊಂಡಿರೋದು. ಈ ಇಡೀ ಊರ್ನಲ್ಲಿ ಕೇವಲ ಜಮೀನ್ದಾರರು ಮಾತ್ರ ಕೊತ್ತಂಬರಿ ಸೊಪ್ಪನ್ನ ಸಪ್ಲೈ ಮಾಡೋದು. ರಮೇಶ್ ಹೇಳಿದ ಮಾತುಗಳನ್ನ ಕೇಳಿ ಬಿಟ್ಟು ಬೇರೆ ಅಂಗಡಿ ಹತ್ರ ಹೋಗ್ತಾನೆ. ಆ ಅಂಗಡಿಗೋಗಿ 10 ರೂಪಾಯಿ ಕೊಟ್ಟು ಕೇಳ್ತಾನೆ, ಅಣ್ಣ 10 ರೂಪಾಯಿ ಕೊತ್ತಂಬರಿ ಸೊಪ್ಪು ಕೊಡಿ. ಆ ಅಂಗಡಿಯವನು ಬಿಟ್ಟು ಹತ್ರ 10 ರೂಪಾಯಿ ಇಸ್ಕೊಂಡು ಕೊತ್ತಂಬರಿ ಸೊಪ್ಪನ ಕೊಡ್ತಾನೆ. ಅದೇ ಕೊತ್ತಂಬರಿ ಸೊಪ್ಪನ ತಗೊಂಡು ರಮೇಶ್ ಹತ್ರ ಬಂದ್ ಹೇಳ್ತಾನೆ, ನೀನ್ 10 ರೂಪಾಯಿ ನನಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಟ್ಟಿದ್ದು, ಮತ್ತೆ ಆ ಅಂಗಡಿಯವನು ನನಗೆ 10 ರೂಪಾಯಿಗೆ ಎಷ್ಟು ಕೊತ್ತಂಬರಿ ಸೊಪ್ಪು ಕೊಟ್ಟ ಗೊತ್ತಾ? ಕೊಡು, ನನ್ ದುಡ್ಡು ನನಗೆ ವಾಪಸ್ ಕೊಡು. ನಾನ್ ನಿನ್ನ ಹತ್ರ ಕೊತ್ತಂಬರಿ ಸೊಪ್ಪು ಖರೀದಿ ಮಾಡಲ್ಲ. ನಾನಷ್ಟೇ ಅಲ್ಲ, ಈ ಊರಲ್ಲಿ ಯಾರು ಕೂಡ ನಿನ್ನ ಹತ್ರ ಕೊತ್ತಂಬರಿ ಸೊಪ್ಪು ಖರೀದಿ ಮಾಡಲ್ಲ. ನೀನಂತೂ ಲೂಟಿ ಮಾಡ್ತಾ ಇದೀಯಾ. ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ. ರಮೇಶ್ ಸಂಜೆ ಅವನ್ ಮನೆಗ್ ಹೋಗ್ತಾನೆ. ಅವನ್ ಹೆಂಡತಿ ಹತ್ರ ನಡೆದಿದ್ದನ್ನ ಹೇಳ್ತಾನೆ. ನನಗೆ ಅರ್ಥ ಆಗ್ತಿಲ್ಲ ಸ್ವಾತಿ, ಆ ಅಂಗಡಿಯವನು ಅಷ್ಟೊಂದು ಕಡಿಮೆ ಬೆಲೆಗೆ ಗ್ರಾಹಕರಿಗೆ ಅಷ್ಟು ಕೊತ್ತಂಬರಿ ಸೊಪ್ಪು ಹೇಗ್ ಕೊಡ್ತಾ ಇದ್ದಾನೆ ಅಂತ. ಇದರಿಂದ ನನ್ನ ಅಂಗಡಿಗೆ ವ್ಯಾಪಾರನೇ ಆಗ್ತಾ ಇಲ್ಲ ಗೊತ್ತಾ?
ನಿನಗ್ ಯಾವಾಗ ಬುದ್ಧಿ ಬರುತ್ತೆ ಅಂತ ನನಗ್ ಗೊತ್ತಿಲ್ಲ. ನಾನ್ ಹೇಳೋದು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಆ ಜಮೀನ್ದಾರ್ ನಿಮ್ಗೆ ಜಾಸ್ತಿ ಬೆಲೆಗೆ ಕೊತ್ಮುರಿ ಸೊಪ್ಪನ್ನ ಕೊಡ್ತಾ ಇದ್ದಾನೆ, ಮತ್ತೆ ದೊಡ್ಡ ಅಂಗಡಿಗೆ ಅದನ್ನ ಕಮ್ಮಿ ಬೆಲೆಗೆ ಕೊಡ್ತಾ ಇದ್ದಾನೆ. ಆದ್ರೆ ಇದರಿಂದ ಜಮೀನ್ದಾರರಿಗೆ ಏನ್ ಲಾಭ? ನೀವು ಯೋಚನೆ ಮಾಡಿ, ಒಂದ್ ಕಾಲದಲ್ಲಿ ಕೊತ್ಮುರಿ ಸೊಪ್ಪು ಅಂಗಡಿಗಳು ನಮ್ಮ ಹತ್ರ ಎಷ್ಟೊಂದಿದ್ವು ಅಂತ ನೆನ್ಪಿದ್ಯಾ ನಿಮ್ಗೆ? ಆದ್ರೆ ಒಂದೊಂದಾಗಿ ಎಲ್ಲವೂ ಮುಚ್ಚೋದ್ವಿ, ಗೊತ್ತಾ ನಿಮ್ಗೆ? ಆದ್ರೆ ಇವತ್ತು ನೀವೊಬ್ರೇ ಇದ್ದೀರಾ ತಳ್ಳು ಗಾಡಿಯಲ್ಲಿ ಕೊತ್ಮುರಿ ಸೊಪ್ಪು ಮಾರೋದಕ್ಕೆ. ಯಾವಾಗ ನೀವು ವ್ಯಾಪಾರನ ನಿಲ್ಲಿಸ್ತಿರೋ ಆವಾಗ್ಲೇ ಬೇರೆ ಅಂಗಡಿಯವರು ಜಾಸ್ತಿ ಬೆಲೆಗೆ ಮಾರೋದನ್ನ ಶುರು ಮಾಡ್ತಾರೆ. ನೀನ್ ಸರಿಯಾಗಿ ಹೇಳ್ತಿದ್ಯಾ ಸ್ವಾತಿ. ನಾನ್ ಈ ವಿಷಯದ ಬಗ್ಗೆ ಜಮೀನ್ದಾರ್ ಹತ್ರ ಮಾತಾಡ್ಲೇಬೇಕು. ಮಾರನೇ ದಿನ ರಮೇಶ್ ಊರ್ನ ಜಮೀನ್ದಾರು ಮನೆಗೆ ಹೋಗ್ತಾನೆ. ಜಮೀನ್ದಾರು ರಮೇಶ್ನ ನೋಡಿ ಕೇಳ್ತಾರೆ, ಏನ್ ವಿಷಯ ರಮೇಶ್? ನೆನ್ನೆ ತಾನೇ ನಿನ್ನ ಹತ್ರ ಕೊತ್ತಂಬರಿ ಸೊಪ್ಪು ಖರೀದಿ ಮಾಡ್ಕೊಂಡು ಹೋದ್ಯಲ್ಲ, ಏನ್ ಅಷ್ಟೊಂದ್ ಬೇಗ ಅದನ್ನೆಲ್ಲ ಮಾರಾಟ ಮಾಡ್ಬಿಟ್ಯಾ? ನಾನು ಅದೇ ವಿಷಯದ ಬಗ್ಗೆ ನಿಮ್ ಹತ್ರ ಮಾತಾಡೋಣ ಅಂತ ಬಂದೆ. ಏನಾಯ್ತು? ಏನು ಸಮಸ್ಯೆ ಇಲ್ಲ ತಾನೆ? ಜಮೀನ್ದಾರ್ ಸಾಹೇಬ್ರೆ, ಊರಲ್ಲಿರೋ ಅಂಗಡಿಗಳಿಗೆಲ್ಲ ನೀವೇ ಕೊತ್ತಂಬರಿ ಸೊಪ್ಪು ಮಾರೋದು. ಆದ್ರೆ ನಾನು ಕೆಲವು ದಿನಗಳಿಂದ ನೋಡ್ತಾ ಇದ್ದೀನಿ, ಅಂಗಡಿಯವರು ಕಡಿಮೆ ಬೆಲೆಗೆ ತುಂಬಾ ಕೊತ್ತಂಬರಿ ಸೊಪ್ಪನ್ನ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ. ಇದಂತೂ ಒಳ್ಳೆ ವಿಷಯ ರಮೇಶ್. ನೀನು ಕೂಡ ಕಡಿಮೆ ಬೆಲೆಗೆ ಗ್ರಾಹಕರಿಗೆ ಮಾರಾಟ ಮಾಡು. ಅಲ್ಲ ಜಮೀನ್ದಾರೆ, ಹಾಗ್ ಮಾಡೋದಕ್ಕೆ ಹೇಗ್ ಸಾಧ್ಯ ಹೇಳಿ? ನೀವು ಅವ್ರಿಗೆ ಕಡಿಮೆ ಬೆಲೆಗೆ ಮತ್ ನನಗೆ ಜಾಸ್ತಿ ಬೆಲೆಗೆ ಕೊತ್ತಂಬರಿ ಸೊಪ್ಪು ಕೊಡ್ತಾ ಇದ್ದೀರಾ. ನೀನ್ ಖಂಡಿತವಾಗ್ಲೂ ಸರಿಯಾಗಿ ಹೇಳ್ತಿದ್ದೆ ರಮೇಶ್. ಎಷ್ಟು ಜನ ಅಂಗಡಿಯವರು ಇದಾರೋ ಅವರೆಲ್ಲ ನನಗೆ ಹಣ ಕೊಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಖರೀದಿ ಮಾಡ್ತಾರೆ, ಮತ್ತೆ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡ್ತಾರೆ. ಮತ್ ನೀನ್ ನೋಡಿದ್ರೆ ಗಾಡಿ ಹಾಕ್ಬಿಟ್ಟು ಅವ್ರದೆಲ್ಲ ವ್ಯಾಪಾರನ ಹಾಳ್ ಮಾಡ್ತಾ ಇದೀಯ. ಅದಕ್ಕೋಸ್ಕರ ಇವತ್ತಿಂದ ನೀನು ಕೊತ್ತಂಬರಿ ಸೊಪ್ಪು ಮಾರೋದ್ನ ನಿಲ್ಸ್ಬಿಡು. ಇದಂತೂ ನಿಜವಾಗ್ಲೂ ತಪ್ಪು ಜಮೀನ್ದಾರ್ ಸಾಹೇಬ್ರೆ. ಇದರ ಅರ್ಥ ನನ್ ಹೆಂಡತಿ ಸರಿಯಾಗಿ ಹೇಳ್ತಾ ಇದ್ಲು, ನೀವು ಸಣ್ಣ ವ್ಯಾಪಾರಿಗಳನ್ನ ಮುಚ್ಚಾಕಿ ದೊಡ್ಡ ವ್ಯಾಪಾರಿಗಳನ್ನ ಬೆಳೆಸ್ತಾ ಇದೀರ ಅಂತ. ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹತ್ರನೇ ಹೀಗೆಲ್ಲ ಮಾತಾಡ್ತೀಯ? ಇವತ್ತಿಂದ ನಿನಗೆ ಯಾವುದೇ ಕೊತ್ತಂಬರಿ ಸೊಪ್ಪು ಅದು ಇದು ಸಿಗಲ್ಲ. ಹೋಗು, ಹೋಗ್ಬಿಟ್ಟು ಬೇರೆ ಯಾವ್ದಾದ್ರು ಕೆಲ್ಸ ಹುಡ್ಕೋ. ಜಮೀನ್ದಾರು ರಮೇಶ್ಗೆ ಅವಮಾನ ಮಾಡಿ ಅವನ್ನ ಮನೆಯಿಂದ ಆಚೆ ಹೋಗೋದಕ್ಕೆ ಹೇಳ್ತಾರೆ. ಅವಾಗಿಂದ ರಮೇಶ್ ತನ್ನ ವ್ಯಾಪಾರ ಮಾಡೋದನ್ನ ನಿಲ್ಲಿಸ್ತಾನೆ. ಅದೇ ಸಮಯಕ್ಕೆ ಬೇರೆ ಅಂಗಡಿಯವರು ಬೆಲೆ ಜಾಸ್ತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೆಲವು ದಿನಗಳ ನಂತರ ಬಿಟ್ಟು ಕೊತ್ಮುರಿ ಸೊಪ್ಪು ತಗೊಳ್ಳೋಕೋಸ್ಕರ ಅಂಗಡಿ ಹತ್ರ ಬರ್ತಾನೆ. ನನಗೆ 10 ರೂಪಾಯಿ ಕೊತ್ತಂಬರಿ ಸೊಪ್ಪು ಕೊಡು. ಅಂಗಡಿಯವನು ಮೊದ್ಲಿಗಿಂತ ಕಮ್ಮಿ ಕೊತ್ಮುರಿ ಸೊಪ್ಪನ್ನ ಕೊಡ್ತಾನೆ. ಅಯ್ಯೋ, ಇದೇನಿದು? 10 ರೂಪಾಯಿಗೆ ಇಷ್ಟೆಷ್ಟು ಕೊತ್ತಂಬರಿ ಸೊಪ್ಪ? ಇಷ್ಟು ದುಡ್ಡುಗೆ ಇಷ್ಟು ಮಾತ್ರ ಸಿಗುತ್ತೆ. ಕೊತ್ತಂಬರಿ ಸೊಪ್ಪುಗೆ ಬೆಲೆ ಎಷ್ಟು ದುಬಾರಿ ಆಗಿದೆ ಅಂತ ಗೊತ್ತಿಲ್ವಾ ನಿನಗೆ? ನಾನು ಇಷ್ಟೊಂದು ದುಡ್ಡು ಕೊಟ್ಟು ಕೊತ್ತಂಬರಿ ಸೊಪ್ಪು ಖರೀದಿ ಮಾಡೋದೇ ಇಲ್ಲ. ಹಾಗಿದ್ರೆ ನಿನ್ನ ಅಡಿಗೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದನ್ನ ನಿಲ್ಲಿಸ್ಬಿಡು. ರಮೇಶ್ ಅವನ್ ಮುಂದೆ ನಡೆಯೋ ಘಟನೆಯನ್ನ ನೋಡ್ತಾ ನಿಂತಿದ್ದ. ಅದನ್ನ ನೋಡಿ ಬೇಜಾರಾಗಿ ಮನೆಗ್ ಬಂದು ಕೂತ್ಕೋತಾನೆ. ಅದೇ ಸಮಯಕ್ಕೆ ಬಲಿಯ ಅನ್ನೋ ಹಿರಿಯ ವ್ಯಕ್ತಿ ಅವನ್ ಮನೆಗ್ ಬರ್ತಾನೆ. ಅಯ್ಯೋ ಬಲಿಯ ತಾತ, ನೀವ್ ಇದ್ದಕ್ಕಿದಾಗೆ ಇಲ್ಲೇ ಹೇಗೆ? ನಿನ್ನ ವಿಷಯದಲ್ಲಿ ಜಮೀನ್ದಾರು ತುಂಬಾ ತಪ್ಪು ಮಾಡ್ಬಿಟ್ರು. ಜಮೀನ್ದಾರರು ಹಾಗ್ ಮಾಡ್ಬಾರ್ದಾಗಿತ್ತು. ಅಲ್ಲ, ಏನಂತ ಹೇಳಿ ತಾತ? ನಾನ್ ಕೇಳ್ಪಟ್ಟೆ ಒಂದ್ ಕಾಲದಲ್ಲಿ ನಿಮ್ ಹೊಲದಲ್ಲಿ ಭಾರಿ ದೊಡ್ಡದಾಗಿ ಕೊತ್ತಂಬರಿ ಸೊಪ್ಪು ಬೆಳಿತಾ ಇದ್ರಂತೆ. ಆ ಕಾಲದಲ್ಲಿ ನಾನು ಅಂಗಡಿಯವ್ರಿಗೆ ಕೊತ್ತಂಬರಿ ಸೊಪ್ಪನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಆದ್ರೆ ಇವಾಗ ಎಲ್ಲ ಬದಲಾಗಿದೆಯಲ್ಲ ತಾತ. ನೀನ್ ಹೇಳೋ ಹಾಗೆ ಪ್ರಪಂಚ ಬದಲಾಗಿರ್ಬೋದು ರಮೇಶ್, ಆದ್ರೆ ಕೊತ್ತಂಬರಿ ಸೊಪ್ಪಿನ ಜಾದುವಿನ ಊರು ಇನ್ನೂ ಕೂಡ ಇದೆ. ಅವ್ರು ಹೇಳೋದನ್ನ ಕೇಳಿ ರಮೇಶ್ ಆಶ್ಚರ್ಯ ಪಡ್ತಾನೆ. ನನಗೆ ನಿಮ್ ಮಾತು ಅರ್ಥ ಆಗಿಲ್ಲ ತಾತ. ರಮೇಶ್, ಊರಿನ ಜನ ಎಲ್ಲ ಅನ್ಕೊಂಡಿದ್ದಾರೆ ನಾನು ಹೊಲದಲ್ಲಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಬೆಳೀತಾ ಇದ್ದೆ ಅಂತ. ಆದ್ರೆ ಅದು ನಿಜ ಅಲ್ಲ. ನಾನದನ್ನ ಜಾದುವಿನ ಕೊತ್ತಂಬರಿ ಸೊಪ್ಪು ಊರಿನ ತರ್ತಾ ಇದ್ದೆ. ಅದ್ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಅದು ಒಂದು ಜಾದುವಿನ ಊರು. ಆದ್ರೆ ಆ ಜಾದುವಿನ ಊರಿಗೆ ಬಾಗ್ಲು ಎಲ್ಲಿ ತೆರೆಯುತ್ತೆ ಅಂತ ಅದು ಕೇವಲ ನನಗ್ ಗೊತ್ತು. ನಾನ್ ಅನ್ಕೋತಾ ಇದ್ದೀನಿ ನೀನು ಕೂಡ ಆ ಜಾದುವಿನ ಕೊತ್ತಂಬರಿ ಸೊಪ್ಪು ಊರಿಗೆ ಹೋಗ್ಬೇಕು ಅಂತ. ಮತ್ತೆ ಅಲ್ಲಿಂದ ಕೊತ್ತಂಬರಿ ಸೊಪ್ಪು ತಗೊಂಡು ನೀನು ಉಚಿತವಾಗಿ ಇಡೀ ಊರ್ನವ್ರಿಗೆಲ್ಲ ಹಂಚು. ಅದಾದ್ಮೇಲೆ ನಿನ್ ಚಮತ್ಕಾರ ನೋಡು. ಬಲಿಯ ತಾತ, ನೀವು ತಮಾಷೆ ಮಾಡ್ತಿಲ್ಲ ತಾನೇ? ಇಲ್ಲ ರಮೇಶ್, ನಮ್ಮ ಊರಿಂದ ಸ್ವಲ್ಪ ದೂರದಲ್ಲಿ ಒಂದು ಕೆರೆ ಇದೆ. ಅದು ಭೂತ ಪ್ರೇತದ ಹೆಸರಿಗೆ ಪ್ರಸಿದ್ಧವಾಗಿದೆ. ನೀನ್ ಆ ಕೆರೆ ಒಳಗಡೆ ಹೋಗು. ಆಗ ನೀನೇ ಸ್ವತಃ ಆ ಜಾದುವಿನ ಊರನ್ನ ತಲುಪ್ತೀಯ. ಮತ್ತೆ ಈ ರಹಸ್ಯನ ನಿನ್ನೊಳಗೇನೆ ಇಟ್ಕೊಂಡಿರೋ. ಅಷ್ಟನ್ನ ಹೇಳಿ ಬಲಿಯ ಅವರು ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿವರೆಗೂ ಬಲಿಯ ಅವರು ಹೇಳಿದ ಮಾತುಗಳೆಲ್ಲ ಯಾವತ್ತೂ ಸುಳ್ಳಾಗಿಲ್ಲ ಗೊತ್ತಾ? ಅವ್ರು ಹೇಳಿರೋದನ್ನ ಒಂದ್ಸಲ ಮಾಡು,
ಈ ಜಮೀನ್ದಾರರ ಕೆಳಗಡೆ ವ್ಯಾಪಾರ ಮಾಡುವಂತ ಕೆಲ್ಸಗಾರನ್ನ ನಾವ್ ಆದಷ್ಟು ಬೇಗ ನಿಲ್ಸೋ ತರ ಮಾಡ್ಬೋದು. ರಮೇಶ್ ಬಲಿ ಅವರು ಹೇಳಿದ ಜಾಗದ ಕಡೆ ನಡ್ಕೊಂಡು ಹೋಗ್ತಾನೆ. ಅಲ್ಲಿಗ್ ಬಂದು ಆ ಕೆರೆಯನ್ನ ನೋಡ್ತಾನೆ. ನೋಡ್ತಾ ನೋಡ್ತಾ ಆ ನೀರೊಳಗಡೆ ಹಾರ್ತಾನೆ. ಆಗ ಅವನು ಒಂದು ವಿಚಿತ್ರವಾದ ಊರಲ್ಲಿ ಕಾಣಿಸ್ಕೋತಾನೆ. ರಮೇಶ್ ನೋಡ್ತಾನೆ, ಅವನು ಖುಷಿ ಕೊಡೋ ಅಂತ ಎಲ್ಲಾ ವಸ್ತುಗಳು ಆ ಊರಿನ ಸುತ್ತ ಕಾಣಿಸ್ತಿದ್ವು. ಯಾಕಂದ್ರೆ ಅಲ್ಲಿ ಎಲ್ಲಾ ವಸ್ತುಗಳು ಕೊತ್ಮರಿ ಸೊಪ್ಪಿಂದಾನೇ ಆಗಿದ್ವು. ರಮೇಶ್ಗೆ ಇದೆಲ್ಲ ಆಶ್ಚರ್ಯ ಆಗಿತ್ತು. ಈ ಊರಂತೂ ಪೂರ್ತಿಯಾಗಿ ವಿಚಿತ್ರವಾಗಿದೆಯಲ್ಲ. ಇಲ್ಲಿ ಪ್ರತಿಯೊಂದು ವಸ್ತು ಕೂಡ ಕೊತ್ತಂಬರಿ ಸೊಪ್ಪಿಂದಾನೆ ಮಾಡಿರೋದು. ತಕ್ಷಣ ಒಬ್ಬ ವ್ಯಕ್ತಿಯ ಶಬ್ದ ರಮೇಶ್ ಕಿವಿಗ್ ಬೀಳ್ತು. ನೀನ್ ಸರಿಯಾಗಿ ಹೇಳ್ದೆ, ಇದು ಜಾದುವಿನ ಕೊತ್ತಂಬರಿ ಸೊಪ್ಪು ಊರು. ರಮೇಶ್ ನೋಡ್ದಾಗ ಆ ವ್ಯಕ್ತಿ ಸೈಕಲ್ ಮೇಲ್ ಬಂದ. ಆ ವ್ಯಕ್ತಿ ರಮೇಶ್ನನ್ನ ನೋಡಿ ನಗ್ತಾ ಇದ್ದ. ನಾನಿಲ್ಲಿಂದ ಕೊತ್ತಂಬರಿ ಸೊಪ್ಪು ತಗೊಂಡ್ ಹೋಗ್ಬೇಕು ಅಂತಿದ್ದೀನಿ. ನೀನಿಲ್ಲಿಂದ ಎಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡ್ ಹೋಗ್ಬೇಕು ಅಂತಿದ್ಯೋ ತಗೊಂಡೋಗು. ಇಲ್ಲಿಂದ ಕೊತ್ತಂಬರಿ ಸೊಪ್ಪು ತಗೊಂಡ್ ಹೋದ್ರೆ ದುಡ್ಡು ಕೊಡೋ ಅವಶ್ಯಕತೆ ಏನೂ ಇಲ್ಲ. ರಮೇಶ್ ಒಂದು ಬುಟ್ಟಿಯಲ್ಲಿ ಕೊತ್ಮರಿ ಸೊಪ್ಪನ್ನ ತುಂಬ್ಕೊಂಡ್ ಹೋದ. ಹಾಗೆ ಕೆರೆ ಹತ್ರ ಬಂದ. ಹಾಗೆ ಅಲ್ಲಿ ಬಂದು ಕೆರೆ ಒಳಗಡೆ ಹಾರ್ದ. ಅಲ್ಲಿಂದ ಅವನಿದ್ದ ಊರ್ಗೆ ಬಂದ. ಅಲ್ಲಿಂದ ತನ್ ಮನೆ ಒಳಗಡೆ ಬರ್ತಾನೆ. ಅರೆ ವಾ, ಜಾದುವಿನ ಕೊತ್ತಂಬರಿ ಸೊಪ್ಪು ಊರಿಗೆ ಹೋಗಕ್ಕೆ ಬರೋಕೆ ದಾರಿ ತುಂಬಾ ಸುಲಭವಾಗಿದೆಯಲ್ಲ. ಯಾವಾಗ ಬೇಕಾದ್ರೂ ಹೋಗ್ಬೋದು. ಇನ್ ಮುಂದೆ ನಾನ್ ದಿನ ಅಲ್ಲಿಗೆ ಹೋಗ್ಬಿಟ್ಟು ಊರಿನ ಜನಕ್ಕೆ ಫ್ರೀಯಾಗಿ ಕೊತ್ತಂಬರಿ ಸೊಪ್ಪು ಕೊಡ್ತೀನಿ. ರಮೇಶ್ ಅವತ್ತಿಂದ ಉಚಿತವಾಗಿ ಕೊತ್ಮರಿ ಸೊಪ್ಪನ್ನ ಮಾರ್ತಾ ಇದ್ದ. ಕೆಲವು ದಿನಗಳ ನಂತರ ಒಬ್ಬ ಗ್ರಾಹಕ ರಮೇಶ್ ಹತ್ರ ಬಂದ್ ಹೇಳ್ತಾನೆ, ಅರೆ ಅಣ್ಣ, ನೀನ್ ಮಾಡ್ತಿರೋಂತ ಕೊತ್ತಂಬರಿ ಸೊಪ್ಪಲ್ಲಿ ಯಾವ್ದಾದ್ರು ಔಷಧಿ ಮಿಕ್ಸ್ ಆಗಿದ್ಯಾ? ಇಲ್ಲ ಅಣ್ಣ, ಯಾಕೆ? ಏನು ಸಮಸ್ಯೆ ಇಲ್ಲ ತಾನೆ? ನನ್ ಹೆಂಡತಿ ಹೊಟ್ಟೆ ತುಂಬಾ ನೋವಿತ್ತು. ಯಾವಾಗಿಂದ ಅವಳು ಅಡಿಗೆಗೆ ನಿನ್ನ ಕೊತ್ತಂಬರಿ ಸೊಪ್ಪು ಹಾಕಕ್ ಶುರು ಮಾಡಿದ್ಲು, ಆಗ್ಲಿಂದ ಅವಳು ಸಂಪೂರ್ಣವಾಗಿ ಸರಿಯಾಗಿದ್ದಾಳೆ. ಅಷ್ಟನ್ ಹೇಳಿ ಆ ವ್ಯಕ್ತಿ ಹೆಚ್ಚು ಹಣವನ್ನ ರಮೇಶ್ ಕೈಗೆ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಕೆಲವು ದಿನಗಳ ನಂತರ ರಮೇಶ್ ತರ್ತಾ ಇದ್ದ ಕೊತ್ಮರಿ ಸೊಪ್ಪುಗಳಿಂದ ಊರಲ್ಲಿರೋ ಜನರಿಗೆಲ್ಲ ಕಾಯಿಲೆ ವಾಸಿ ಆಗೋದಕ್ಕೆ ಶುರು ಆಗತ್ತೆ. ಅದ್ರಿಂದ ಗ್ರಾಹಕರೆಲ್ಲ ಅವನಿಗೆ ಹೆಚ್ಚು ಹಣವನ್ನ ಬಹುಮಾನವಾಗಿ ಕೊಟ್ಟೋಗ್ತಾರೆ. ಜಮೀನ್ದಾರು ಇದನ್ನೆಲ್ಲ ನೋಡಿ ಅಸೂಯೆ ಪಟ್ಕೋತಾನೆ. ತನ್ನಂತಾನೆ ಯೋಚನೆ ಮಾಡ್ತಾನೆ, ಅಲ್ಲ, ಈ ನಯಾ ಪೈಸೆಗೂ ಬೆಲೆ ಇಲ್ದಿರೋ ರಮೇಶ್ ತನ್ನನ್ ತಾನು ಏನ್ ಅನ್ಕೊಂಡಿದ್ದಾನೆ? ಇವನ ಕಾರಣದಿಂದಾಗಿ ನನ್ನ ಎಲ್ಲ ಬಿಸ್ನೆಸ್ ಹಾಳಾಗ್ತಾ ಇದೆ. ನಾನಿವ್ನ ಸುಮ್ನೆ ಬಿಡಲ್ಲ. ನಾನಿವ್ನಿಗೆ ಬುದ್ಧಿ ಕಲಿಸ್ತೀನಿ. ಇದನ್ನೆಲ್ಲ ಹೇಳಿ ಜಮೀನ್ದಾರು ಕೋಪಗೊಳ್ಳುತ್ತಾ ಮಾರ್ಕೆಟ್ ಕಡೆ ಹೋಗ್ತಾನೆ. ಅಲ್ಲಿ ರಮೇಶ್ ತನ್ನ ಗಾಡಿಯನ್ನ ನಿಲ್ಸಿದ್ದ. ರಮೇಶ್, ನಿನ್ನ ಕಾರಣದಿಂದಾಗಿ ನನ್ನ ಬಿಸ್ನೆಸ್ ಎಲ್ಲ ಹಾಳಾಗೋಗಿದೆ. ನಾನ್ ನಿನಗೆ ನಾಳೆ ತನಕ ಸಮಯ ಕೊಡ್ತೀನಿ. ಈ ಊರ್ನ ಬಿಟ್ಟು ಹೋಗ್ತಾ ಇರೋ, ಇಲ್ಲ ಅಂದ್ರೆ ನನಗಿಂತ ಕೆಟ್ಟವನು ಬೇರೆ ಯಾರು ಇರಲ್ಲ. ರಮೇಶ್ಗೆ ಏನಾದ್ರೂ ಮಾಡೋಕ್ಕೂ ಮುಂಚೆ ಒಂದ್ಸಲ ಯೋಚನೆ ಮಾಡಿ ಜಮೀನ್ದಾರ್ರೆ. ಏನ್ ಹೇಳ್ಬೇಕು ಅಂತಿದ್ಯಾ ನೀನು? ರಮೇಶ್ ಮಾಡ್ತಿರೋ ಕೊತ್ತಂಬರಿ ಸೊಪ್ಪನ್ನ ತಿಂದು ಊರಲ್ಲಿರೋ ಜನರ ರೋಗ ಎಲ್ಲ ವಾಸಿ ಆಗ್ತಾ ಇದೆ. ಮತ್ತೆ ರಮೇಶ್ ನಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿಗೆ ದುಡ್ಡು ಕೂಡ ತಗೊಳ್ತಾ ಇಲ್ಲ. ನಿಮ್ಗೆಲ್ಲ ಹುಚ್ಚಿಡ್ದಿದೆ. ಇವನು ಫ್ರೀ ಆಗೇನೋ ಕೊತ್ತಂಬರಿ ಸೊಪ್ಪು ಕೊಡ್ಬಹುದು, ಆದ್ರೆ ಊರಲ್ಲಿರೋ ಎಷ್ಟೊಂದ್ ಜನ ಮೂರ್ಖರು ಇವನ್ಗೆ ಕೈ ತುಂಬಾ ಹಣ ಕೊಟ್ಟು ಹೋಗ್ತಾ ಇದಾರೆ. ನಿನ್ ಕಾಣಿಸ್ತಾ ಇಲ್ವಾ ಅದು? ಯಾಕಂದ್ರ ಬಗ್ಗೆ ಯೋಚನೆ ಬಂದಿಲ್ವಾ ನಿನಗೆ? ಯಾಕಂದ್ರೆ ಎಷ್ಟೊಂದ್ ಜನ ಎಷ್ಟೋ ವರ್ಷಗಳಿಂದ ಹುಷಾರ್ ತಪ್ಪಿರೋರು ರಮೇಶ್ ನ ಕೊತ್ತಂಬರಿ ಸೊಪ್ಪು ತಿಂದು ಹುಷಾರಾಗಿದ್ದಾರೆ. ನಿನಗ್ ಹುಚ್ಚಿಡ್ದಿದ್ಯಾನೋ? ನೀನ್ ಯಾವತ್ತಾದ್ರೂ ಇವನ್ನ ಕೇಳಿದ್ಯಾ? ದಿನಾಗ್ಲೂ ಇವನು ಇಷ್ಟೊಂದು ಕೊತ್ತಂಬರಿ ಸೊಪ್ಪನ್ನ ಎಲ್ಲಿಂದ ತರ್ತಾನೆ ಅಂತ? ನನಗೆ ನಂಬಿಕೆ ಇದೆ, ಇವನು ಖಂಡಿತವಾಗ್ಲೂ ಎಲ್ಲೋ ಕಳ್ತನ ಮಾಡ್ಕೊಂಡು ತರ್ತಾ ಇದ್ದಾನೆ ಅಂತ. ಅಷ್ಟ್ ಹೇಳೋ ಅಷ್ಟ್ರಲ್ಲಿ ಸುತ್ತ ಜನ ಸೇರೋದಕ್ಕೆ ಶುರು ಆದ್ರು. ಆ ಗುಂಪಿನಲ್ಲಿದ್ದ ಒಬ್ಬ ವ್ಯಕ್ತಿ ಜಮೀನ್ದಾರ್ ಹತ್ರ ಬಂದು ಹೇಳ್ತಾನೆ, ಎಲ್ಲಿಂದಾದ್ರೂ ತರ್ಲಿ, ನಮ್ಗ ಅದನ್ನ ಕಟ್ಕೊಂಡು ಏನಾಗ್ಬೇಕು? ನಮಗ್ ಕೇವಲ ಇಷ್ಟ ಮಾತ್ರ ಗೊತ್ತು. ಇವನು ಕೊತ್ತಂಬರಿ ಸೊಪ್ಪು ತಿಂದು ಜನ ಎಲ್ಲ ಹುಷಾರಾಗ್ತಾ ಇದಾರೆ. ಈಗ ಇಲ್ಲಿಂದ ಒಳ್ಳೆ ರೀತಿಲಿ ಹೋಗ್ತಾ ಇರೋ ಜಮೀನ್ದಾರ. ಇಲ್ಲ ಅಂದ್ರೆ ಇಲ್ಲಿ ಜನ ಕಾಣಿಸ್ತಾ ಇದಾರಲ್ಲ, ನಿನ್ನ ಹೊಡೆಯೋದಕ್ಕೆ ಕಾಯ್ಕೊಂಡು ನಿಂತಿದ್ದಾರೆ ಇವರು. ಆ ಗುಂಪನ್ನ ನೋಡಿ ಜಮೀನ್ದಾರು ಭಯ ಪಟ್ಕೋತಾನೆ. ಅಲ್ಲಿಂದ ಏನೂ ಮಾತಾಡದೆ ಸೈಲೆಂಟ್ ಆಗಿ ಹೊರಗಡೆ ಹೋಗ್ತಾನೆ. ಅವನ್ಗೆ ಎಷ್ಟು ಭಯ ಇತ್ತು ಅಂದ್ರೆ ಮಾರನೇ ದಿನ ಊರ್ ಬಿಟ್ಟೆ ಹೊರಗಡೆ ಹೋಗ್ತಾನೆ. ರಮೇಶ್ನ ಹೆಂಡತಿ ಸ್ವಾತಿ ರಮೇಶ್ಗೆ ಹೇಳ್ತಾಳೆ, ನಾನ್ ನಿಮ್ಗೆ ಹೇಳಿದ್ದೆ ಅಲ್ವಾ, ಬಲಿ ಅವರು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ. ನೀನ್ ಸರಿಯಾಗಿ ಹೇಳ್ತಿದ್ದೆ ಸ್ವಾತಿ. ಅದೇ ಸಮಯಕ್ಕೆ ಬಲಿ ಅವರು ಅವ್ರ ಮನೆಗ್ ಬರ್ತಾರೆ. ನಡೆದಿದ್ದನ್ನೆಲ್ಲ ಕೇಳಿ ರಮೇಶ್ ಕಡೆ ತಿರುಗಿ ಒಂದ್ ವಿಷಯನ ಹೇಳ್ತಾರೆ. ಏನ್ ಹೇಳಿದ್ದೆ ನಾನ್ ನಿನಗೆ? ಆ ಜಾದುವಿನ ಕೊತ್ತಂಬರಿ ಸೊಪ್ಪು ಊರಿಂದ ಕೊತ್ತಂಬರಿ ಸೊಪ್ಪು ತಂದ್ಮೇಲೆ ಚಮತ್ಕಾರ ನೋಡ್ತೀಯ ಅಂತ. ಬಲಿ ಅವ್ರು ಹೇಳಿದ ಮಾತನ್ನ ಕೇಳಿ
ರಮೇಶ್ ಮತ್ತೆ ಅವನ ಪತ್ನಿ ಇಬ್ರು ನಗೋದಕ್ಕೆ ಶುರು ಮಾಡ್ತಾರೆ.